ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂತಹ ಸಂಡೂರು ಕ್ಷೇತ್ರ ಕಾಂಗ್ರೆಸ್ ಸತತವಾಗಿ ಗೆದ್ಕೊಂಡು ಬಂದಿರುವಂತಹ ಕ್ಷೇತ್ರ. ಈ ಬಾರಿ ಸಂಡೂರಿನಲ್ಲಿ ತುಕಾರಾಂ ಅವರ ಪತ್ನಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಮತ್ತೆ ಈ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ಲಾನ್ ನಡೀತಾ ಇದೆ. ಆದರೆ ಬಿಜೆಪಿಯಿಂದ ಬಂಗಾರು ಹನುಮಂತು ಅನ್ನುವ ಅಭ್ಯರ್ಥಿಯ ಪರಿಚಯ ಆಗಿರೋದ್ರಿಂದ ಕಾಂಗ್ರೆಸ್ ಈಗ ಈ ಕ್ಷಣಕ್ಕೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿದಿದೆ ಸಂಡೂರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಬಿರುಸಿನ ಸ್ಪರ್ಧೆ ಇದೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿನ ಸ್ಪರ್ಧೆ. ಬಿಜೆಪಿಯ ಬಂಗಾರು ಹನುಮಂತು, ಕಾಂಗ್ರೆಸ್ನ ಅನ್ನಪೂರ್ಣ ತುಕಾರಾಂ ಇವರಿಬ್ಬರ ಸ್ಪರ್ಧೆಯಿಂದ ಕದನ ಕಣ ರಂಗೇರಿದೆ. ಹಾಗಾದ್ರೆ ಸಂಡೂರಿನಲ್ಲಿ ಮತದಾನ ಯಾವ ರೀತಿಯಲ್ಲಿ ನಡೀತಾ ಇದೆ, ಸಂಡೂರಿನ ಪ್ರತಿಷ್ಠೆಯನ್ನ ಯಾರು ಗೆಲ್ತಾರೆ, ಯಾರ ಪರವಾಗಿ ಸಂಡೂರಿನ ಜನ ತಮ್ಮ ಮತ ಚಲಾಯಿಸ್ತಾರೆ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಲಭಿಸುತ್ತೆ. ಈಗಾಗಲೇ ಸಂಡೂರಿನ ಹಲವು ಮತಗಟ್ಟೆಗಳಲ್ಲಿ ಜನ ಬಹಳ ಉತ್ಸುಕರಾಗಿ ಮತದಾನಕ್ಕೆ ಆಗಮಿಸಿದ್ದಾರೆ. ಮತ ಚಲಾವಣೆಯನ್ನು ನಡೆಸ್ತಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗೋರು, ದಿನನಿತ್ಯದ ಕಾಯಕದಲ್ಲಿ ತೊಡಗಿಸಿಕೊಳ್ಳೋರು ಈಗಾಗಲೇ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ನಡೆಸ್ತಿದ್ದಾರೆ. ಸಂಡೂರಿನಲ್ಲೂ ಕೂಡ ಸುಮಾರು 2 ಲಕ್ಷ ಚಿಲ್ಲರೆ ಮತದಾರರಿದ್ದಾರೆ. ಜೊತೆಗೆ ಸಂಡೂರು ವಿಶೇಷವಾಗಿ ಒಂದಿಷ್ಟು ಹಿಂದುಳಿದ ಮತ್ತು ಅಹಿಂದ ಮತಗಳನ್ನು ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದೆ. ಹಾಗಾಗಿ ಜಾತಿವಾರ ಲೆಕ್ಕಾಚಾರ, ಅಲ್ಲಿನ ಲೆಕ್ಕಾಚಾರಗಳು, ಎಲ್ಲ ವಿಚಾರಗಳನ್ನು ಗಣನೆಯಲ್ಲಿ ತೆಗೆದುಕೊಂಡು ಗೆಲುವಿನ ಲೆಕ್ಕಾಚಾರಗಳನ್ನು ಅಲ್ಲಿನ ಪಕ್ಷಗಳು, ರಾಜಕೀಯ ಪಕ್ಷಗಳು ಹಾಕಿದರೆ ಜನ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಮತ ಚಲಾವಣೆಯನ್ನು ಮಾಡ್ತಿದ್ದಾರೆ. ಸಂಡೂರಿನಲ್ಲಿ ಜನರ ಮನಸ್ಥಿತಿ ಹೇಗಿದೆ, ಸಂಡೂರಿನಲ್ಲಿ ಈಗ ಮತದಾನದ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಎಷ್ಟು ಮತದಾನ ಆಗಿದೆ, ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಕರೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಯಾವ ಮತಗಟ್ಟೆಯಲ್ಲಿ ತಾವಿದ್ದೀರಿ, ಎಷ್ಟು ಮತದಾನ ಈವರೆಗೆ ಆಗಿದೆ, ಮತದಾನದ ಬಿರುಸು ಯಾವ ರೀತಿಯಲ್ಲಿದೆ ವೀರೇಶ್? ಎಸ್ ಪ್ರಣೀತ್, ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಎಂದೇ ಕರೆಸಿಕೊಳ್ಳತಕ್ಕಂತಹ ಮತದಾನ ಪ್ರಕ್ರಿಯೆಯಲ್ಲಿ ಈ ಒಂದು ಸಂಡೂರು ಕ್ಷೇತ್ರದ ಒಡ್ಡು ಗ್ರಾಮದಲ್ಲಿ ನಾವು ಪ್ರಸ್ತುತ ಇದ್ದೇವೆ. ಒಡ್ಡು ಗ್ರಾಮದ 94ನೇ ಮತಗಟ್ಟೆಯಲ್ಲಿ ನಾವಿದ್ದೀವಿ. ಈಗಾಗಲೇ ಸಾರ್ವಜನಿಕರು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡು ಬಳಿ ಸಾಕಷ್ಟು ಜನರಲ್ಲಿ ಮತ ಚಲಾಯಿಸಲು ಸಾರ್ವಜನಿಕರು ಬಂದು ನಿಂತಿದ್ದಾರೆ. ಆದರೆ ಈ ಒಂದು ಮತಗಟ್ಟೆ ಸಂಖ್ಯೆ 94ರಲ್ಲಿ ಇವಿಪ್ಯಾಟ್ ಮಿಷನ್ ಸಮಸ್ಯೆಯಿಂದಾಗಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಣ್ಣದಾದಂತಹ ಸಮಸ್ಯೆ ಕಾಣಿಸಿಕೊಂಡಿದೆ. ಈಗಾಗಲೇ ಏನು ಈ ತರ ಸಮಸ್ಯೆ ಬಂದಾಗ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೂ ಮತ್ತು ಮತದಾರರಿಗೆ ತೊಂದರೆ ಆಗಬಾರದು ಅಂತಂದೇಳಿ ಈ ಒಂದು ಹೆಚ್ಚಿನ ಒಂದು ರಿಸರ್ವ್ ಆಗಿಟ್ಟಿರತಕ್ಕಂತಹ ಇವಿಪ್ಯಾಟ್ ಅನ್ನು ಅಳವಡಿಸುವಂತಹ ಕಾರ್ಯಕ್ಕೆ ಈ ಒಂದು ಅಧಿಕಾರಿ ವರ್ಗದವರು ಈ ಒಂದು ಮುಂದಾಗಿದ್ದಾರೆ. ಕೇವಲ 3-4 ನಿಮಿಷ ಬೇಡ, ಒಂದು 10 ರಿಂದ 15 ನಿಮಿಷದೊಳಗಾಗಿ ಈ ಒಂದು ಇವಿಪ್ಯಾಟ್ ಅನ್ನು ಅಳವಡಿಸಿದ ನಂತರ ಮತ್ತೆ ಈ ಒಂದು ಸಾರ್ವಜನಿಕರು ತಮ್ಮ ಹಕ್ಕನ್ನು ಚಲಾಯಿಸಲು ಅವಕಾಶ ನೀಡುವಂತಹ ಕಾರ್ಯ ಈ ಒಂದು ಅಧಿಕಾರಿ ವರ್ಗದವರು, ಚುನಾವಣಾ ಅಧಿಕಾರಿ ವರ್ಗದವರು ನೀಡ್ತಾರೆ. ಈ ರೀತಿಯ ಘಟನೆ ಈಗ ಮುಂಜಾನೆ 7 ಗಂಟೆಯಿಂದನೇ ಈ ಒಂದು ಮತದಾನದ ಕೊಠಡಿ ಕಡೆಗೆ ಆಗಮಿಸಿರತಕ್ಕಂತಹ ಸಾರ್ವಜನಿಕರು ಕೇವಲ 1 ತಾಸು 1.5 ತಾಸಿನೊಳಗೆ ಈ ರೀತಿಯ ಸಮಸ್ಯೆ ಆಗಿರುವುದರ ಬಗ್ಗೆ ಎಲ್ಲೋ ಒಂದು ಕಡೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿರುವವರಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಕಾರ್ಯವನ್ನು ಮುಗಿಸಿಕೊಂಡು ತಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ನೀವು ನೋಡ್ತಾ ಇದ್ದೀರಿ, ಈಗ ಗಮನಿಸ್ತಾ ಇದ್ದೀರಿ ಸಾರ್ವಜನಿಕರೆಲ್ಲ ಹೇಗೆ ನಿಂತಿದ್ದಾರೆ. ಈ ಒಂದು ಸಂಡೂರು ಮೀಸಲು ಕ್ಷೇತ್ರದಲ್ಲಿ ಈ ಒಂದು ಒಡ್ಡು ಗ್ರಾಮದ ಮತಗಟ್ಟೆ ಸಂಖ್ಯೆ 94ರಲ್ಲಿ ಸಾರ್ವಜನಿಕರು ತಮ್ಮ ಮತ ಚಲಾವಣೆಗಾಗಿ ಸಾಕಷ್ಟು ಮುಂಜಾನೆಯಿಂದನೂ ಮಹಿಳೆಯರು ಮತ್ತು ಪುರುಷರು ದೊಡ್ಡ ಪ್ರಮಾಣದಲ್ಲಿನೇ ಆಗಮಿಸ್ತಾ ಇದ್ದಾರೆ. ಕೆಲವೊಬ್ಬ ವೃದ್ಧರು ಮತ್ತು ಈ ಒಂದು ಚಿಕ್ಕ ಮಕ್ಕಳನ್ನು ಸಹ ಎತ್ತಿಕೊಂಡು ಈ ಒಂದು ಮತಗಟ್ಟೆ ಕಡೆಗೆ ಬರ್ತಕ್ಕಂತಹ ಕಾರ್ಯ ನಡೆಯುತ್ತಿದೆ. ಇದರ ನಡುವೆ ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತಹ ಅಂಶವೆಂದರೆ ಈ ಒಂದು ಒಡ್ಡು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಮುಂಜಾನೆ ಬರತಕ್ಕಂತಹ ಕಷೆ ವಿಲೇವಾರಿ ವಾಹನದಲ್ಲಿಯೂ ಸಹ ಈ ಒಂದು ಮತದಾನದ ಮಹತ್ವವನ್ನು ತಿಳಿಸುವ ಮತ್ತು ಮತದಾನದ ಜಾಗೃತಿಯನ್ನು ಮೂಡಿಸುವ ಹಾಗೆ ಸಾರ್ವಜನಿಕರು ಮತಗಟ್ಟೆಗಳ ಕಡೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಕಾರ್ಯವಾಗಬೇಕೆನ್ನುತಕ್ಕಂತಹ ಈ ಒಂದು ಸಿನಿಮಾ ಸಾಂಗುಗಳಿಗೆ ಮತದಾನ ಜಾಗೃತಿಯ ಈ ಒಂದು ಹಾಡುಗಳನ್ನು ಹಾಕುವುದರ ಮೂಲಕ ಈ ಒಂದು ಗೃಹಿಣಿಯರು ಮತ್ತು ಯುವಕರು ಮತ್ತು ವೃದ್ಧರು ಮತದ ಗಟ್ಟೆಗಳಿಗೆ ತೆರಳಲು ಸಹಕಾರಿಯಾಗತಕ್ಕಂತಹ ಒಂದು ಹಾಡುಗಳ ಮೂಲಕ ಅಲ್ಲಿರುವ ಮತದಾರರನ್ನ ಮಾತನಾಡಿಸುವ ಪ್ರಯತ್ನ ಏನಾದರೂ ಮಾಡಬಹುದಾ ವೀರೇಶ್? ಮತದಾರರನ್ನ ಮಾತಾಡ್ಸೋಣ ಸರ್. ಓಕೆ ಸರ್. ಅಕ್ಕ, ಈಗ ನೀವು ಎಷ್ಟನೇ ಸಾರಿ ಮತದಾನ ಮಾಡ್ತಾ ಇದ್ರಿ? ಇದು 17ನೇ ಸಾರಿ. ಹೇಗೆ ಅನಿಸ್ತಿದೆ ನೀವು ಮತದಾನದಲ್ಲಿ ಇದು ಮಾಡ್ತಾ ಇರೋದು? ಖುಷಿ ಅನಿಸ್ತಾ ಇದೆ. ನಮ್ದು ಅಧಿಕಾರ ಕೊಟ್ಟಂಗೆ ಇದು. ನಾವು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊತಾ ಇದೀವಲ್ಲ, ಅದು ಖುಷಿನೇ ಅಲ್ವಾ? ಹೇಗೆ ಅನಿಸ್ತಿದೆ ನಿಮಗೆ? ಖುಷಿ ಆಗುತ್ತೆ ಸರ್ ಓಟ್ ಹಾಕ್ಲಿಕ್ಕೆ ನಮಗೆ.
ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊಟ್ಟು ಬಂದಿದ್ದೀರಿ. ಮನೆಯಲ್ಲಿ ಕೆಲಸ ಎಲ್ಲ ಬಿಟ್ಟು ಈಗ ನಾವು ಅದಕ್ಕಾಗೆ ಬಂದಿದ್ದೀವಿ, ಓಟ್ ಹಾಕ್ಲಿಕ್ಕೆ ಬಂದಿದ್ದೀವಿ. ಮತ್ತೆ ಈ ಒಂದು ವೋಟ್ ಹಾಕಿದ ನಂತರ ಬೇರೆ ಕಡೆಗೆ ನಿಮ್ಮ ಕೆಲಸ ನಿಮಿತ್ತ ಹೋಗೋದೇ ಕಾರ್ಯ ಏನಾದರೂ ಇದೆಯಾ? ಇಲ್ಲ ಸರ್, ಮನೇಲೇ ಇರ್ತೀವಿ. ಆದ್ರೂ ಜನ ಭಾಳ ಆಗ್ತಾರಂತ ನಾವು ಬೇಗನೆ ಬಂದೀವಿ. ಮಕ್ಕಳೆಲ್ಲ ಬಿಟ್ಟು ಬಂದಿದ್ದೀವಿ, ಸಲುವಾಗಿ ಬೇಗನೆ ಬಂದಿದ್ದೀವಿ. ಮನೇಲಿ ಕೆಲಸ ಬಿಟ್ಟೆಲ್ಲ ಬೇಗನೆ ಬಂದಿದ್ದೀವಿ. ಸರ್ ನಮಸ್ಕಾರ. ಹೇಗೆ ಅನಿಸ್ತಿದೆ ಮತದಾನ ಪ್ರಕ್ರಿಯೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಒಂದು ಹಾಫ್ ಆನ್ ಅವರ್ಲಿದೆ ಇಲ್ಲಿ ಇದಾಗ್ತದೆ, ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಹೊರಗಡೆ ಹೋಗ್ಬೇಕಾಯ್ತು ಸ್ವಲ್ಪ, ಅದಕ್ಕೋಸ್ಕರ ಬೇಗ ಬಂದಿದ್ದೀವಿ, ಹೋಗ್ತೇವೆ. ಮಿಷನ್ ಪ್ರಾಬ್ಲಮ್ ಓಕೆ ವೀರೇಶ್, ಅಷ್ಟೇ ಸರ್. ಏನ್ ಓಕೆ. ಇಂತಿಷ್ಟು ಇಲ್ಲಿನ ಮತದಾರರು ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ಬದಿಗೊತ್ತಿ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಲು ಬಂದಿದ್ರು. ಆದರೆ ಕಾರಣಾಂತರದಿಂದ ಮಿಷನ್ ಇವಿ ಪ್ಯಾಕ್ಟ್ ಕೈಕೊಟ್ಟಿರೋದ್ರಿಂದ ಸುಮಾರು ಅರ್ಧ ಗಂಟೆಗಳವರೆಗೆ ತಡ ಆಗುತ್ತದೆ ಎಂದು ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ವರ್ಗದವರು ಸಹ ಆದಷ್ಟು ಬೇಗ ಈ ಒಂದು ಮತಯಂತ್ರವನ್ನು ಬದಲಿಸುವಂತಹ ಕಾರ್ಯದಲ್ಲಿ ಪ್ರತಿ ಕ್ಷಣವನ್ನು ವೇಸ್ಟ್ ಮಾಡದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.